ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ 6ನೇ ತಲೆಮಾರಿನ ಫೈಟರ್ ಜೆಟ್ ಅಭಿವೃದ್ಧಿಗೆ ವೇಗ ನೀಡಲು ಜಾಗತಿಕ ಜಂಟಿ ಯೋಜನೆಗಳತ್ತ ಭಾರತೀಯ ವಾಯುಪಡೆ ಒತ್ತಡ. ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನವಾದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ನಿರ್ಮಾಣದ ಹಂತಕ್ಕೆ ಪ್ರವೇಶಿಸಲು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ಇತ್ತೀಚೆಗೆ ಸುಮಾರು 15,000 ಕೋಟಿ ಮೌಲ್ಯದ ಹಣಕಾಸು ಅನುಮೋದನೆಯನ್ನು ಪಡೆದುಕೊಂಡಿದೆ. ಆದರೆ ಈ ಮಹತ್ವದ ಮುನ್ನಡೆ ಇದ್ದರೂ AMCA ಇನ್ನೂ ಕೂಡ ಬ್ಲೂ ಪ್ರಿಂಟ್ ಹಂತದಿಂದ ಭೌತಿಕ ವಾಸ್ತವಕ್ಕೆ ಕಾಲಿಡುತ್ತಿರುವ ಆರಂಭಿಕ ಹಂತದಲ್ಲೇ ಇದೆ. ಆದರೆ ಇಷ್ಟರಲ್ಲೇ ಭಾರತೀಯ ವಾಯುಪಡೆ IAF ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತಿದೆ. ಮುಂದಿನ ತಾಂತ್ರಿಕ ಹಾರಾಟದ ಕೌಂಟ್ಡೌನ್ ಈಗಾಗಲೇ ಆರಂಭವಾಗಿದೆ. ಇತ್ತೀಚೆಗೆ ವಾಯುಪಡೆಯ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳ ಅಭಿವೃದ್ಧಿಗೆ ಸ್ನೇಹಪರ ರಾಷ್ಟ್ರಗಳೊಂದಿಗೆ ಸಹಕಾರ ಅಗತ್ಯವಿರಬಹುದು ಎಂದು ಹೇಳಿದ ಮಾತುಗಳು ಬರೀ ಸಾಮಾನ್ಯ ಹೇಳಿಕೆಯಲ್ಲ, ಇದೊಂದು ತಂತ್ರಾತ್ಮಕ ದಿಕ್ಕು ಬದಲಾವಣೆ ಎಂದು ರಕ್ಷಣಾ ತಜ್ಞರುಗಳು ವಿಶ್ಲೇಷಿಸುತ್ತಿದ್ದಾರೆ. ಈ ಹೇಳಿಕೆಯ ಅರ್ಥ ಬಹಳ ಸ್ಪಷ್ಟವಾಗಿದೆ. ಭಾರತವು ಸಂಪೂರ್ಣ ಸ್ವದೇಶಿ ಮಾರ್ಗದಲ್ಲಿ ಸಾಗಿದರೆ 2040 ಅಥವಾ ಅದಕ್ಕಿಂತ ನಂತರ ಮಾತ್ರ 6ನೇ ತಲೆಮಾರಿನ ಯುದ್ಧ ವಿಮಾನ ಭಾರತಕ್ಕೆ ಸಿಗುತ್ತದೆ ಎಂಬುದನ್ನು ಭಾರತೀಯ ವಾಯುಪಡೆ ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಇತ್ತೀಚೆಗಷ್ಟೇ AMCA ಯೋಜನೆಗೆ ಸರ್ಕಾರದ ಅಧಿಕೃತ ಅನುಮೋದನೆ ಪಡೆದಿರುವ ADAಗೆ ಈಗ ದ್ವಿಗುಣ ಹೊಣೆಗಾರಿಕೆ ಎದುರಾಗಿದೆ. ಒಂದೆಡೆ ಭಾರತದ ಮೊದಲ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುವ AMCA ಅನ್ನು 2028ರಿಂದ 29ರ ಒಳಗೆ ಪ್ರೊಟೋಟೈಪ್ ಹಂತಕ್ಕೆ ತಲುಪಿಸುವುದು, ಮತ್ತೊಂದೆಡೆ ಅದೇ ಸಮಯದಲ್ಲಿ 6ನೇ ತಲೆಮಾರಿನ ಯುದ್ಧ ವಿಮಾನಕ್ಕಾಗಿ ನೆಲಹಾಸು ರೋಡ್ ಮ್ಯಾಪ್ ಅನ್ನು ಹಾಕುವುದು. ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಇದು ಅನಿವಾರ್ಯವಾಗಿದೆ, ಏಕೆಂದರೆ ಜಗತ್ತಿನ ವಾಯುಪಡೆಯ ಶಕ್ತಿಗಳು ಅತಿ ವೇಗವಾಗಿ ಮುಂದುವರಿಯುತ್ತಿವೆ. ಅಮೆರಿಕದ ವಾಯುಪಡೆ ಈಗಾಗಲೇ ತನ್ನ ನೆಕ್ಸ್ಟ್ ಜನರೇಷನ್ ಏರ್ ಡಾಮಿನೆನ್ಸ್ NGAD ಯೋಜನೆಯಲ್ಲಿ ಹಾರಾಟ ಪರೀಕ್ಷೆಗಳ ಹಂತವನ್ನು ತಲುಪಿದೆ. ಚೀನಾ ಕೂಡ ತನ್ನ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ಮೇಲೆ ವೇಗವಾಗಿ ಕೆಲಸ ಮಾಡುತ್ತಿದ್ದು 2035ಕ್ಕೂ ಮೊದಲು ಅವುಗಳನ್ನು ಕಾರ್ಯಾಚರಣೆಗೆ ತರಬಹುದು ಎಂಬ ಅಂದಾಜುಗಳಿವೆ. ಇದಕ್ಕೆ ಜೊತೆಗೆ ಬ್ರಿಟನ್, ಜಪಾನ್ ಮತ್ತು ಇಟಲಿ ಸೇರಿರುವ ಗ್ಲೋಬಲ್ ಕಂಬ್ಯಾಟ್ ಏರ್ ಪ್ರೋಗ್ರಾಂ GCAP ಕೂಡ ಇದೇ ಅವಧಿಯನ್ನು ಗುರಿಯಾಗಿಸಿಕೊಂಡಿದೆ. 2030ರ ದಶಕದ ಮಧ್ಯಭಾಗದಲ್ಲೇ ಈ ಎಲ್ಲ ಯುದ್ಧ ವಿಮಾನಗಳು ಸೇವೆಗೆ ಬಂದರೆ ಇಂಡೋ ಪೆಸಿಫಿಕ್ ಪ್ರದೇಶದ ವಾಯುಶಕ್ತಿ ಸಮತೋಲನವೇ ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲೇ ಏರ್ ಚೀಫ್ ಮಾರ್ಷಲ್ ಸಿಂಗ್ ಅವರು ಜಂಟಿ ಅಭಿವೃದ್ಧಿ ಮಾದರಿಯ ಪರವಾಗಿ ಮಾತನಾಡಿರುವುದು ಅತ್ಯಂತ ಮಹತ್ವದ್ದಾಗಿದೆ. ಇದು ಭಾರತೀಯ ವಾಯುಪಡೆಯ ಒಳಗಿನ ಒಂದು ವಾಸ್ತವವಾದ ಅರಿವನ್ನು ತೋರಿಸುತ್ತದೆ. ಭಾರತ ಇಂದು ಒಂದು ಶಕ್ತಿಶಾಲಿ ಸ್ವದೇಶಿ ಏರೋಸ್ಪೇಸ್ ಪರಿಸರ ವ್ಯವಸ್ಥೆ ನಿರ್ಮಿಸಿದೆ. ಆದರೆ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ಅತಿಯಾದ ತಾಂತ್ರಿಕ ಸಂಕೀರ್ಣತೆ ಸಂಪೂರ್ಣ ಸ್ವಾತಂತ್ರ್ಯ ಮಾರ್ಗವನ್ನು ಅಪಾಯಕಾರಿಯಾಗಿಸಬಹುದು ಮತ್ತು ಅತ್ಯಂತ ನಿಧಾನವಾಗಿಸಬಹುದು ಕೂಡ. 6ನೇ ತಲೆಮಾರಿನ ಯುದ್ಧ ವಿಮಾನಗಳು ಕೇವಲ ಹೆಚ್ಚು ಸ್ಟೆಲ್ತ್ ಇರುವ ಜೆಟ್ಗಳಲ್ಲ, ಅವುಗಳು ಆಕಾಶದಲ್ಲೇ ಹಾರುವ ಕಮಾಂಡ್ ಸೆಂಟರ್ಗಳಂತೆ ಕಾರ್ಯನಿರ್ವಹಿಸುತ್ತವೆ. ಇವುಗಳಲ್ಲಿ ಸೇರಿರುವ ಪ್ರಮುಖ ತಂತ್ರಜ್ಞಾನಗಳು ಏನೆಂದರೆ ಕೃತಕ ಬುದ್ಧಿಮತ್ತೆ AI, ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಗಳು, ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್ MUMT, ಅಡ್ಯಾಪ್ಟಿವ್ ಸೈಕಲ್ ಇಂಜಿನ್ಗಳು, ಡೈರೆಕ್ಟೆಡ್ ಎನರ್ಜಿ ವೆಪನ್ಗಳು ಮತ್ತು ಸಂಪೂರ್ಣವಾಗಿ ನೆಟ್ವರ್ಕ್ ಆಗಿರುವ ಕಂಬ್ಯಾಟ್ ಕ್ಲೌಡ್. ಈ ಎಲ್ಲ ತಂತ್ರಜ್ಞಾನಗಳನ್ನು ಒಂದೇ ದೇಶ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸುವುದು ದಶಕಗಳ ಕಾಲ ತೆಗೆದುಕೊಳ್ಳಬಹುದು. ಅದರಲ್ಲೇ ವಾಯುಪಡೆಯ ಮುಖ್ಯಸ್ಥರ ಈ ಮಾತುಗಳನ್ನು ADAಗೆ ನೀಡಿದ ಸ್ಪಷ್ಟ ಸಂದೇಶ ಎಂದು ನೋಡಲಾಗುತ್ತಿದೆ.
AMCA ಒಂದು ಅಗತ್ಯವಾದ ಹಂತ, ಆದರೆ ಅದೊಂದು ಅಂತಿಮ ಗುರಿಯಲ್ಲ. ಪ್ರಸ್ತುತ AMCAಗೆ ನೀಡಿರುವ ಹಣಕಾಸು ಬೆಂಬಲದಿಂದ ಭಾರತ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕ್ಲಬ್ಗೆ ಪ್ರವೇಶ ಪಡೆಯಲಿದೆ ಮತ್ತು ಅದರ ಇಂಡಕ್ಷನ್ 2030ರ ದಶಕದ ಮಧ್ಯಭಾಗದಲ್ಲಿ ಸಾಧ್ಯವಾಗಬಹುದು. ಆದರೆ AMCA ಸಂಪೂರ್ಣ ಕಾರ್ಯಾಚರಣೆಗೆ ಬಂದಾಗಲೇ ಅಮೆರಿಕ, ಚೀನಾ ಸೇರಿದಂತೆ ಪ್ರಮುಖ ಶಕ್ತಿಗಳು ತಮ್ಮ 6ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಬಳಸುತ್ತಿರುವ ಸಾಧ್ಯತೆ ಇದೆ. ಇಂತಹ ತಾಂತ್ರಿಕ ಅಂತರವನ್ನು ಭಾರತೀಯ ವಾಯುಪಡೆ ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಅದರಲ್ಲೇ ಸ್ನೇಹಪರ ರಾಷ್ಟ್ರಗಳೊಂದಿಗೆ ಜಂಟಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆರಂಭಿಸಿದರೆ ಭಾರತ ತನ್ನ ಅಭಿವೃದ್ಧಿ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಇದರಿಂದ ಅತ್ಯಾಧುನಿಕ ತಂತ್ರಜ್ಞಾನಗಳಿಗೆ ಮೊದಲೇ ಪ್ರವೇಶ ಸಿಗುತ್ತದೆ. ಜಗತ್ತಿನ ಶ್ರೇಷ್ಠ ವಾಯುಪಡೆಗಳ ಜೊತೆ ಸಮಾನವಾಗಿ ಡಾಕ್ಟ್ರಿನ್ ಅಭಿವೃದ್ಧಿ ಮತ್ತು ಉತ್ಪಾದನೆ ಹಾಗೂ ಭವಿಷ್ಯದ ಅಪ್ಗ್ರೇಡ್ಗಳ ಮೇಲೆ ಭಾರತದ ಸಾರ್ವಭೌಮ ನಿಯಂತ್ರಣ ಉಳಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ಏರ್ ಚೀಫ್ ಮಾರ್ಷಲ್ ಅವರ ಮಾತುಗಳು ಟೀಕೆ ಅಲ್ಲ, ಅದೊಂದು ತಂತ್ರಾತ್ಮಕ ಎಚ್ಚರಿಕೆ. AMCA ಯಶಸ್ವಿಯಾಗಬೇಕು, ಅದು ಅತ್ಯಂತ ಅಗತ್ಯ. ಆದರೆ ಅದು ಭಾರತದ ವಿಮಾನಯಾನ ಕನಸುಗಳ ಅಂತ್ಯವಾಗಬಾರದು. 2040ರ ನಂತರವೂ ಭಾರತ ಒಂದು ಪ್ರಮುಖ ವಾಯುಶಕ್ತಿಯಾಗಿ ಉಳಿಯಬೇಕಾದರೆ AMCA ಕಾರ್ಯಾಚರಣೆಗೆ ಬರುವುದಕ್ಕೂ ಮುಂಚೆಯೇ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ಕೆಲಸ ಆರಂಭವಾಗಬೇಕು. ಭಾರತೀಯ ವಾಯುಪಡೆ ನೀಡಿರುವ ಈ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಭಾರತ ತನ್ನ ಆಧುನಿಕ ಯುದ್ಧ ವಿಮಾನಗಳನ್ನು ವಿನ್ಯಾಸಗೊಳಿಸಬಹುದು ಎಂಬುದನ್ನು ಈಗಾಗಲೇ ತೋರಿಸಿದೆ. ಇನ್ನು ಮುಂದೆ ಭವಿಷ್ಯದ ಯುದ್ಧದ ವೇಗಕ್ಕೆ ತಕ್ಕಂತೆ ನಡೆದುಕೊಳ್ಳಬಹುದೇ ಎಂಬುದನ್ನು ಸಾಬೀತುಪಡಿಸಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.